ಅಮ್ಮ ಮನೆಯಲ್ಲಿ ದಿನವೂ ಚೈತ್ರವೇ ಆಹಾ. ನೀ ಹಾಸ್ಟೆಲಿಗೆ ಹೊಂಟಿ ಅಂತೇಳಿ ನನಗೆ ಸ್ವಲ್ಪ ದುಃಖ ಆಗಾಕತ್ತಿಲ್ಲ. ಒಳ್ಳೆ ಭಾಳ ಖುಷಿ ಆಗಾಕತ್ತೈತಿ ನನಗೆ. ಎದಕ್ಕೆ ಹೇಳ, ಮನ್ಯಾಗಿದ್ದ ನಮ್ಮ ಗಂಡ ಹೆಂಡತಿಗೆ ಭಾಳ ಕಿರಿಕಿರಿ ಮಾಡಾಕತ್ತಿದ್ದೀನಿ. ಈಗ ಹಾಸ್ಟೆಲಿಗೆ ಹೋಗಿ ನೋಡ, ಆರಾಮ್ ಇರ್ತೇವೆ ನೋಡಿ ನಾವು ಬಾಡಾನಿಕೆ. ಪಟ ಪಟ ಹಾಕ ಅರಿಬಿ, ಬಿಟ್ಟು ಬರ್ತೇನೆ ನಾವು ಬಸ್ ಸ್ಟ್ಯಾಂಡ್ ಕಡೆ. ರೀ ನೀವು ಸ್ವಲ್ಪ ಮುಚ್ಕೊಂಡ್ ಕುಂದರಿ. ಪಾಪ ಹುಡುಗ ಮೊದ್ಲ ಹೊಂಟೈತಂತ ತ್ರಾಸ್ನಾಗ ಐತಿ ನಿಮ್ದೊಂದ್. ಪಾಪ ನಂಗೂ ನನ್ ಮಗ ಹೊಂಟ ಅಂತ ಎಷ್ಟ್ ಬೇಜಾರಾಗತ್ತೈತ್ವಾ. ನೀವ್ ಸುಮ್ಮಿರಪ್ಪ, ನೀ ಏನ್ ತಲಿ ಕಟ್ಸ್ಕೊಳಕ್ ಹೋಗ್ಬಿಡ ಅವ್ರ ಹಂಗ. ಬೇಜಾರ್ ಮಾಡ್ಕೊಂಡ್ ಕುಂದರ್ ನೀವು ಹೊಂಟಾನ ಅಂತೇಳಿ. ನನಗಂತೂ ಸ್ವಲ್ಪ ಬೇಜಾರಾಗತ್ತಿಲ್ಲ ಹೊಂಟಾನ ಅಂತೇಳಿ. ಫುಲ್ ಖುಷಿ ಒಳಗದೇನ. ಅವಂಗ ಬಿಟ್ಟು ಬಂದಾಗ 2 ಲೀಟರ್ ಹಾಲು ಕುಡಿತು ನೋಡಿ, ಗಟ್ಟ 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 ಅಂತೇಳಿ. ನಾವಿಲ್ಲ ಮನ್ಯಾಗಿದ್ದಾಗ ಕಿರಿಕಿರಿ ಮಾಡ್ತಾನ. ಅಪ್ಪ ಅದು ಕೊಡಸಪ್ಪ, ಚಪ್ಪಲ್ ಕೊಡಸಪ್ಪ, ಪ್ಯಾಂಟ್ ಕೊಡಸ, ಶರ್ಟ್ ಕೊಡಸ ಅಂತೇಳಿ. ಅವ್ ಬಂದಾಗ ಒಂದ್ಸಲ 500 ರೂಪಾಯಿ ಇಡ್ಬೇಕು ಅವ್ನ ಹೆಣಕ್ಕೆ. ಅವಂಗೆಲ್ಲ ಕಟ್ಟಿಲ್ಲ. ಪೇಪರ್ ಅವಲಕ್ಕಿ, ಹೋಳ್ಗಿ, ಶಂಕರಪಾಳಿ, ಚುರುಮುರಿ ಎಲ್ಲಾ ಮಾಡಿದ್ ಕಟ್ಟಿಲ್ಲ ಅವಂಗದ. ಊರಿ ಏನೇನ್ ಮಾಡಿತ್ತಲ್ಲ ಅದನ್ನೆಲ್ಲ ಕಟ್ಟೈತ್ ನೋಡ್ರಿ. ಬಿಟ್ಟು ಬರೋದ್ ಒಂದ ಬಾಕಿ ಐತ್ ನೋಡ್ರಿ. ಈಗ ನಮಗೊಂದ್ ಸ್ವಲ್ಪ ಇಟ್ಕೊಂಡಿ ಇಲ್ಲಿ ತಿನ್ನಾಕ ಏನ್ ಎಲ್ಲಾ ಅವಂಗ ಕಟ್ಟಿವ. ಅಯ್ಯ, ಹಂಗ ಕಾಸು ಬುರ್ಕರ್ಗತ್ತೆ ಮಾಡ್ತೀರಿಪ್ಪ. ಅವ ಹೊಂಟಾನ ಅಂತ ಹೇಳಿ ಎಲ್ಲ ಅವ್ನ್ ಕಟ್ಟೆನ್ ತಗೋರಿ, ನಿಮ್ಗೆ ಇನ್ನೊಂದ್ಸಲ ಮಾಡ್ಕೊಡ್ತೇನಿ. ಎಂದ ಖಂಡಾರಿಲ್ಲ ಅನ್ನೋರ್ಗತ್ತೆ ಮಾಡ್ತಿರಲ್ಲ. ಕೇಳಿದಾರೆ ನಿಮ್ಮ ಅವ್ರು ಕೇಳಿದೆ. ನಮಗೊಂದ್ ಸ್ವಲ್ಪ ಇಟ್ಕೊಂಡಿ ಇಲ್ಲಿ ತಿನ್ನಾಕ ಅಂತೇಳಿ ಕೇಳಿದೆ. ಇಲ್ ತಗೋರಿ, ಮಾಡ್ತೇನೆ ನಿಮ್ಗೆ ಇನ್ನೊಂದ್ಸಲ. ನಂಗೆ ತ್ರಾಸ ಆಗಂಗಿಲ್ಲ. ಇನ್ನೊಂದ್ಸಲ ಮಾಡಾಕ ನಿನಗ ಕಷ್ಟ ಆಕೇತ್ ನೋಡ. 2 ತಕ್ಕೊಂಡ್ಬಿಡಿ ಈಗ. ಇಲ್ ತಗೋರಿ, ಬೇಡ ಅವಂಗೆಲ್ಲ ಕಟ್ಟೇನಿ. ನೀ ಎಲ್ಲ ತಿನ್ನಪ್ಪ. ಈಗ ಹೋಗ್ರಿ, ಅವ್ನ್ ಬಿಟ್ಟು ಬರೋಗ್ರಿ. ಆಯ್ತು ಮಾಡ್ಕೊಡಂತಿ, ಬಿಟ್ಟು ಬರ್ತೇನಿ. ಮತ್ತೇನಾರ ಕೊಡುದೈತೆನ?